ಒಂದು ಡ್ಯಾಮ್ದು ಬ್ಯಾಕ್ ವಾಟರ್ಸ್ ಅಲ್ಲಿ ಇಬ್ರು ಹುಡುಗರು ಒಬ್ಬ ಹುಡುಗಿ ಪಾರ್ಟಿ ಮಾಡ್ತಿರ್ತಾರೆ. ಇವಳು ಇಲ್ಲಿ ಒಬ್ಬನ ಜೊತೆ ಅಫೇರ್ ಇಟ್ಕೊಂಡಿರ್ತಾಳೆ. ಹೀಗೆ ಪಾರ್ಟಿ ಮಾಡ್ತಾ ನೀರೊಳಗಡೆ ಹೋಗಿ, ಇವತ್ತು ಒಳ್ಳೆ ಮೂಡಲ್ಲಿದ್ದೀನಿ, ನಿಮ್ಮಿಬ್ರಿಗೂ ಒಂದ್ಸಲ ಚಾನ್ಸ್ ಕೊಡೋಣ ಅನಿಸ್ತಿದೆ, ಬರ್ತಿರೋ ಅಥವಾ ಅಲ್ಲೇ ಮಾತಾಡ್ಕೊಂಡು ಕುಳ್ತಿರ್ತಿರೋ ಅಂತಾಳೆ. ಆಗ ಇಬ್ರು ಎಕ್ಸೈಟ್ ಆಗಿ ನೀರೊಳಗಡೆ ಬರ್ತಾರೆ. ಅವಳು ನೀರೊಳಗಡೆ ಮುಳುಗಿ ಆಟ ಆಡಿಸ್ತಾ ಇರ್ತಾಳೆ. ಒಬ್ಬ ಅವಳನ್ನ ಹಿಡ್ಕೊಂಡ್ ಬಿಡ್ತಾನೆ. ಅವನು ತಪ್ಕೊಂಡಿದ್ದಾಗಲೇ ಸರಕ್ ಅಂತ ಒಳಗಡೆ ಹೋಗ್ಬಿಡ್ತಾಳೆ. ಇವರಿಬ್ರು ಆಟ ಆಡಿಸ್ತಿದ್ದಾಳೆ ಅಂತ ಕೂಗ್ತಿರ್ತಾರೆ. ಒಬ್ಬ ನೀರೊಳಗಡೆ ಮುಳುಗಿ ಸಿಕ್ಬಿಟ್ಲು ಅಂತ ಅವಳ ಕೈ ಹಿಡ್ಕೊಳ್ತಾನೆ. ಹಾಗೆ ಮೇಲೆತ್ತಿದ್ರೆ ಸಿಕ್ಕಿರೋದು ಬರೀ ಅವಳ ಕೈ ಮಾತ್ರ. ಅವಳ ಬಾಡಿಯಿಂದ ಸಪರೇಟ್ ಆಗ್ಬಿಟ್ಟಿದೆ. ಇಬ್ರು ಅದನ್ನ ನೋಡಿ ತುಂಬಾ ಹೆದರ್ಕೊಂಡು ಆಚೆ ಓಡ್ಬಿಡ್ತಾರೆ. ಈ ಕೆಲಸ ಮಾಡಿದ್ದು ಆ ನೀರೊಳಗಡೆ ಇದ್ದ ಒಂದು ಅಪಾಯಕಾರಿ ಮೊಸಳೆ. ಆ ನದಿ ಒಳಗಡೆ ಹಾಗೆ ಹೋದ್ರೆ ಒಂದು ಟನಲ್ ಸಿಗುತ್ತೆ. ಆ ಟನಲ್ ಎಲ್ಲಿಂದ ಬಂದಿದೆ ಗೊತ್ತಾ? ಸೀದಾ ಹೋದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಗೆ ಕನೆಕ್ಟ್ ಆಗುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಒಂದು ಹೋಮ್ ಸ್ಟೇಗೆ ಸೇರಿದ್ದು. ಇದೇ ಡ್ಯಾಮ್ ಬ್ಯಾಕ್ ವಾಟರ್ಸ್ ಅಲ್ಲಿ ಈ ಹೋಮ್ ಸ್ಟೇ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಗೆ ತುಂಬಿಸಿದ ನೀರನ್ನ ಆ ಟನಲ್ ಮೂಲಕ ಎಕ್ಸಿಟ್ ಮಾಡ್ತಾರೆ. ಆ ಎಕ್ಸಿಟ್ ಇಂದ ಸೀದಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೋಡಿದ್ರೆ ಒಬ್ಬ ಹುಡುಗ ಮತ್ತೆ ಹುಡುಗಿ ಖಾಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೊರಗಡೆ ಹೋಗೋಕಾಗದೆ ಸಿಕ್ಕಾಕೊಂಡಿದ್ದಾರೆ. ಆ ಹುಡುಗಿ ಯಾರಾದ್ರೂ ಸಹಾಯ ಮಾಡಿ ಅಂತ ಕೂಕೋತಿರ್ತಾಳೆ. ಆದ್ರೆ ಅಲ್ಲಿ ಯಾರು ಇಲ್ಲ. ಇವರಿಬ್ರು ಯಾರು ಏನು ಇಲ್ಲಿ ಬಂದು ಹೇಗೆ ಸಿಕ್ಕಾಕೊಂಡ್ರು? ಆ ಮೊಸಳೆಗೂ ಇವರಿಬ್ರಿಗೂ ಏನಾದ್ರು ಸಂಬಂಧ ಇದೆಯಾ? ಇದನ್ನೆಲ್ಲ ನೋಡ್ಬೇಕಂದ್ರೆ ಈಗ ಸಿನಿಮಾ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗುವ. ಇವಳು ಫೇಮಸ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್. ಇನ್ಸ್ಟಾ ಯೂಸರ್ ನೇಮ್ ಬಂದು ವ್ಯಾನಿಟಿ ಅಂತ. ಇವಳ ರಿಯಲ್ ನೇಮ್ ಅವಾನಿ. ತುಂಬಾ ರಿಚ್, ಆದ್ರೆ ತಂದೆ ತಾಯಿ ಇಬ್ರು ಇಲ್ಲ. ಇವನು ಮಾರುತಿ ಅಂತ. ಇವನ ಇನ್ಸ್ಟಾಗ್ರಾಮ್ ಐಡಿ ಆಲಾ ಫ್ಲೋ ಪಾರಾ ಅಂತ. ಒಬ್ಬ ರ್ಯಾಪರ್ ಆಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಮಾರುತಿ ವ್ಯಾನಿಟಿ ಅಷ್ಟು ಫೇಮಸ್ ಅಲ್ಲ. ವ್ಯಾನಿಟಿ ಅಂತೂ ತುಂಬಾ ಪಾಪ್ಯುಲರ್ ಮಾಡೆಲ್. ಇನ್ಸ್ಟಾಗ್ರಾಮ್ ಅಲ್ಲಿ ಇವಳಿಗೆ 2.3 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಮಾರುತಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವನು ಯಾವುದೇ ಕೆಲಸ ಮಾಡ್ತಿರ್ಲಿ ಹಾಡು ಹೇಳ್ಕೊಂಡು ರ್ಯಾಪ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ತಾನೆ. ತುಂಬಾ ಟಾಕೆಟಿವ್ ಹುಡುಗ. ವ್ಯಾನಿಟಿಗಂತೂ ತುಂಬಾ ಫ್ಯಾನ್ಸ್ ಇರ್ತಾರೆ. ಅವಳ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳಕ್ಕೆ ಹಂಪರಿತಿರ್ತಾರೆ. ಒಂದು ಸಲ ಮಾರುತಿ ಒಂದು ಪ್ರಾಪರ್ಟಿ ಹೊರಗಡೆ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಸ್ ಇಲ್ಲಿ ಶೂಟಿಂಗ್ ಮಾಡಬಾರ್ದು ಅಂತ ತಡೀತಾರೆ. ಆಗ ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತೆ ಇವರ ಗ್ಯಾಂಗ್ ಜೊತೆ ಗಲಾಟೆ ಆಗ್ತಿರುತ್ತೆ. ಅದನ್ನ ಅವನಿ ಬಾಲ್ಕನಿಯಲ್ಲಿ ನಿಂತು ನೋಡ್ತಿರ್ತಾಳೆ. ಮಾರುತಿ ಅವಳನ್ನ ನೋಡಿ ಅವನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪಿಕ್ಚರ್ ಅನ್ನ ಗೇಟ್ ಮೇಲೆ ಡ್ರಾ ಮಾಡ್ತಾನೆ. ಅದನ್ನ ಸ್ಕ್ಯಾನ್ ಮಾಡಿ ಅವನಿ ಅವನ ಪ್ರೊಫೈಲ್ ಎಲ್ಲ ನೋಡ್ತಾಳೆ. ಅವಳಿಗೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಮಾರುತಿ ಒಂದು ರ್ಯಾಪರ್ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತಿರ್ತಾನೆ. ಅಲ್ಲಿಗೆ ಅವನಿ ಕೂಡ ಬಂದಿರ್ತಾಳೆ. ಅವಳನ್ನ ನೋಡಿ ಅಂತೂ ಮಾರುತಿಗೆ ಫುಲ್ ಜೋಶ್ ಬಂದು ಸಖತ್ತಾಗಿ ಸಾಂಗ್ ಹಾಡ್ತಾನೆ. ಅವಳನ್ನ ಇಂಪ್ರೆಸ್ ಮಾಡೋಕೆ ಸಾಂಗ್ ಮಧ್ಯದಲ್ಲಿ ಅವಳ ನೇಮ್ ಕೂಡ ತಗೋತಾನೆ. ಅವನಿ ಕೂಡ ಮಾರುತಿ ಸಾಂಗ್ ಗೆ ವೈಪಿಂಗ್ ಮಾಡ್ತಿರ್ತಾಳೆ. ಶೋ ಮುಗಿದು ಅವನಿ ಹೋಗ್ಬೇಕಾದ್ರೂ ಕೂಡ ಅವಳ ಹಿಂದೆ ಬಿದ್ದು ಪರ್ಫಾರ್ಮೆನ್ಸ್ ಹೇಗಿತ್ತು, ನಾವಿಬ್ರು ಕೊಲಾಬ್ ಮಾಡೋಣ ಅಂತ ಕೇಳ್ತಿರ್ತಾನೆ. ಅವಳು ಕೂಡ ಸ್ಮೈಲ್ ಅಲ್ಲೇ ಮಾರುತಿನ ಮಾತಾಡ್ಸ್ಕೊಂಡು ಹೋಗ್ಬಿಡ್ತಾಳೆ. ಕಾರಲ್ಲಿ ಹೋಗ್ಬೇಕಾದ್ರೆ ಅವಳ ಟೀಮ್ ನೀನ್ ಯಾಕೆ ಅವನಿಗೆ ಎಂಟರ್ಟೈನ್ ಮಾಡ್ತಿದೀಯಾ, ಅವನು ತುಂಬಾ ಓವರ್ ಆಗಿ ಆಡ್ತಿದ್ದಾನೆ, ಅವಾಯ್ಡ್ ಮಾಡ್ಬೇಕು ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಆದ್ರೆ ಅವನಿ ನನಗೆ ತುಂಬಾ ಒಳ್ಳೆ ಹುಡುಗ, ಕ್ಯೂಟ್ ಅಂತ ಅನ್ನಿಸ್ತಿದ್ದ ಅಂತಿರ್ತಾಳೆ. ಅಷ್ಟರಲ್ಲೇ ಮಾರುತಿ ಬೈಕ್ ಅಲ್ಲಿ ಅವನಿನ ಫಾಲೋ ಮಾಡ್ಕೊಂಡು ಬಂದೇ ಬಿಡ್ತಾನೆ. ಅವಳನ್ನ ಮಾತಾಡಿಸ್ಕೊಂಡು ನಾವಿಬ್ರು ಕೊಲಾಬ್ ಕಂಟೆಂಟ್ ಮಾಡೋಣ ಅಂತ ಅಪ್ರೋಚ್ ಮಾಡ್ತಾನೆ. ಆಗ ಅವನಿ ಕಾರ್ ನಿಲ್ಸಿ ಅವನ ಜೊತೆ ಬೈಕ್ ಅಲ್ಲಿ ರೈಡ್ ಗೆ ಹೋಗ್ತಾಳೆ. ಅವನ ಮಾತು, ಬಿಹೇವಿಯರ್, ಅವಳನ್ನ ಕೇರ್ ಮಾಡೋದನ್ನೆಲ್ಲ ನೋಡಿ ಇಂಪ್ರೆಸ್ ಆಗ್ಬಿಡ್ತಾಳೆ. ಹೋಗ್ತಾ ಅವನಿಗೂ ಮಾರುತಿ ತುಂಬಾ ಇಷ್ಟ ಆಗ್ಬಿಡ್ತಾನೆ. ಇಬ್ಬರ ಮಧ್ಯೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಫೋನ್ ಚಾಟಿಂಗ್ ಎಲ್ಲಾ ಶುರು ಆಗುತ್ತೆ. ಇಬ್ರು ಸುತ್ತಾಡೋದು, ಮಜಾ ಮಾಡೋದು, ಹೀಗೆ ಖುಷಿಯಾಗಿ ಇರ್ತಾರೆ. ಇಬ್ಬರ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ವರೆಗೂ ಹೋಗುತ್ತೆ. ಮಾರುತಿ ಅವನ ಫ್ಯಾಮಿಲಿನ ಪರಿಚಯ ಮಾಡಿಸ್ತಾನೆ. ಅವನಿ ಮಾರುತಿ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಾಳೆ. ಮಾರುತಿ ನನ್ಗಿರೋದು ಅಮ್ಮ ಅಕ್ಕ ಮಾತ್ರ, ನನ್ನ ತಂದೆ ನಮ್ಮ ಅಮ್ಮನಿಗೆ ಮೋಸ ಮಾಡಿ ಬೇರೆಯವ್ರನ್ನ ಮದುವೆಯಾಗಿ ನಮ್ಮಿಂದ ದೂರ ಇದ್ದಾರೆ ಅಂತ ಅವನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೆಲ್ಲ ಹೇಳ್ಕೊತಾನೆ. ಆಗ ಅವನಿ ಕೂಡ ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವಳ ತಂದೆ ತಾಯಿ ನೀರಲ್ಲಿ ಮುಳುಗಿ ಸತ್ತಿದ್ದು, ಅವಳೊಬ್ಳು ಬದುಕುಳಿದು ಅನಾಥಿಯಾಗಿದ್ದನ್ನೆಲ್ಲ ನೋವಿಂದ ಹೇಳ್ಕೊತಾಳೆ. ಹೀಗೆ ಒಂದಿನ ಅವನಿ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಅವಾಗಿಂದ ಮಾರುತಿ ಅವನಿನ ತುಂಬಾ ಕೇರ್ ಮಾಡೋಕೆ ಶುರು ಮಾಡ್ತಾನೆ. ಅವನಿ ಮಾರುತಿ ಫ್ಯಾಮಿಲಿ ಜೊತೆ ತುಂಬಾ ಹೊಂದಾಣಿಕೆ ಆಗ್ಬಿಟ್ಟಿರ್ತಾಳೆ. ಬೈ ಆಕ್ಸಿಡೆಂಟ್ ಪ್ರೆಗ್ನೆಂಟ್ ಆಗಿದ್ರು ಆ ಮಗು ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಯಾಕಂದ್ರೆ ತಂದೆ ತಾಯಿ ಇಲ್ಲದ ಅನಾಥೆ ಅವಳಿಗೋಸ್ಕರ ಅಂತ ಎಲ್ಲ ಇದ್ರು ಜೊತೆಯಲ್ಲಿ ಇರೋಕೆ ಯಾರು ಇಲ್ಲ. ಇನ್ನು ಮುಂದೆ ನನ್ನ ಜೊತೆ ಮಗುವಾದ್ರೂ ಸಿಗುತ್ತಲ್ಲ ಅಂತ ಆಸೆಯಿಂದ ಇರ್ತಾಳೆ. ಈ ಟೈಮ್ ಅಲ್ಲಿ ಗೋವಾಗೆ ಒಂದು ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಇಬ್ರು ಬೈಕ್ ಅಲ್ಲೇ ಹೋಗ್ತಾರೆ. ಕತ್ಲೆ ಟೈಮು, ಗಾಡಿ ಕೆಟ್ಟ ಹೋಗಿ ಮಳೆಲಿ ನೆನ್ಕೊಂಡು ಬೈಕ್ ತಿಳ್ಕೊಂಡು ಹೋಗ್ತಿರ್ತಾರೆ. ಆಗ ಒಂದು ಪೊಲೀಸ್ ಜೀಪ್ ಬರುತ್ತೆ. ಯಾರು ಏನು ಅಂತ ವಿಚಾರಿಸಿದಾಗ ಈ ತರ ಟ್ರಿಪ್ ಬಂದಿದ್ವಿ ಸರ್, ಉಳ್ಕೊಳ್ಳಕ್ಕೆ ಹೋಮ್ ಸ್ಟೇ ಬುಕ್ ಮಾಡಿದ್ವಿ, ಬಟ್ ಇನ್ನು ದೂರ ಹೋಗ್ಬೇಕಿತ್ತು, ಗಾಡಿ ಕೆಟ್ಟ ಹೋಗಿದೆ ಅಂತ ಹೇಳಿದಾಗ ಆ ಪೊಲೀಸ್ ಅವರಿಬ್ರನ್ನು ಅವನಿಗೆ ಗೊತ್ತಿರೋ ಕಡೆ ಕರ್ಕೊಂಡು ಹೋಗಿ ಇಬ್ರಿಗೂ ರೂಮ್ ಕೊಡೋಕೆ ಹೇಳಿ ಅಲ್ಲಿಂದ ಹೋಗ್ತಾನೆ. ರೂಮ್ ಅಲ್ಲಿ ಇದ್ದಾಗ ಮಾರುತಿ ಮಧ್ಯೆ
ಅವಾನಿ ಮಧ್ಯೆ ಮಗು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮಾತುಕತೆ ಆಗುತ್ತೆ. ಅವಾನಿ ಮಗು ಬೇಕು ಅಂದ್ರೆ ಮಾರುತಿ ತನ್ನ ಕೆರಿಯರ್ ಗೆ ಪ್ರಾಬ್ಲಮ್ ಆಗುತ್ತೆ, ಈಗಲೇ ಬೇಡ ತೆಗೆಸ್ಬಿಡೋಣ ಅಂತಿರ್ತಾನೆ. ಆಗ ಅವಾನಿ ಸ್ವಲ್ಪ ಅಪ್ಸೆಟ್ ಆಗಿ ಸಿಗರೇಟ್ ಹೊಡೆಯೋದಕ್ಕೆ ರೂಮ್ ಇಂದ ಆಚೆ ಬರ್ತಾಳೆ. ಆಗ ಪಕ್ಕದ ರೂಮ್ ಅಲ್ಲಿ ಇದ್ದ ಒಂದು ಹುಡುಗಿ ಸನ್ನೆ ಮಾಡ್ತಾನೆ ಬಿಯರ್ ಆಫರ್ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಮಾತು ಬರಲ್ಲ. ಯಾರನ್ನಾದ್ರೂ ಕರೆಯೋಕೆ ಅಂತಾನೆ ಈ ವಿಸಿಲ್ ನ ಯಾವಾಗ್ಲೂ ಇಟ್ಕೊಂಡಿರ್ತಾಳೆ. ಅವಾನಿ ಸಪ್ಪಗಿರೋದನ್ನ ನೋಡಿ ಅವಳಿಗೆ ಮೂಕ ಭಾಷೆಯಲ್ಲೇ ಮೋಟಿವೇಟ್ ಮಾಡಿ ಹೋಗ್ತಾಳೆ. ಬೆಳಿಗ್ಗೆ ಅವಾನಿ ಅದೇ ಹೋಮ್ ಸ್ಟೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಫ್ಲೋಟಿಂಗ್ ಬೆಡ್ ಮೇಲೆ ಮಲ್ಕೊಂಡು ಸಾಂಗ್ ಕೇಳ್ತಿರ್ತಾಳೆ. ಅಲ್ಲಿನ ಮೇಂಟೆನೆನ್ಸ್ ಹುಡುಗ ಬಂದು ಮೇಡಮ್ ಹೊರಗಡೆ ಬನ್ನಿ, ಪೂಲ್ ಮೇಂಟೆನೆನ್ಸ್ ಕೆಲಸ ಇದೆ, ಹಾಗಾಗಿ ಪೂಲ್ ಪೂರ್ತಿ ಎಂಟಿ ಮಾಡ್ತಿದೀವಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅವಳು ಕೇಳಿಸ್ಕೊಳ್ತಿರಲ್ಲ. ಅದೇ ಟೈಮ್ಗೆ ಅವಳ ಬಾಯ್ ಫ್ರೆಂಡ್ ಮಾರುತಿ ಬರ್ತಾನೆ. ಆಗ ಅವನಿಗೆ ಇದನ್ನ ಹೇಳಿ ಮೇಡಮ್ಗೆ ಆಚೆ ಬರೋಕೆ ಹೇಳಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಮಾರುತಿ ಮಾತಾಡ್ಸಿದ್ರು ಅವಳು ರೆಸ್ಪಾಂಡ್ ಮಾಡಲ್ಲ. ಅವನಿಗೆ ಕೋಪ ಬಂದು ನೀನ್ ಹೀಗೆ ತೇಲ್ತಾ ಇರೋ, ನಾನು ಹೋಗಿ ಬೈಕ್ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಮಾರುತಿ ಹೋದ್ಮೇಲೆ ಆ ಪಕ್ಕದ ರೂಮ್ ಹುಡುಗಿ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಹೊರಡ್ತಿರ್ತಾಳೆ. ಹೋಗೋಕು ಮುಂಚೆ ಅವಾನಿಗೆ ಸನ್ನೆ ಮಾಡಿ ಅವಳ ವಿಸಿಲ್ ನ ಇಟ್ಕೊಳ್ಳೋಕೆ ಹೇಳಿ ಹೋಗ್ತಾಳೆ. ಆಗ ಆ ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಹುಡುಗ ಪೂಲ್ ಮೇಂಟೆನೆನ್ಸ್ ಪಂಪ್ ಹೌಸ್ ಗೆ ಬಂದು ಅಲ್ಲಿ ಲೀಕೇಜ್ ರೆಡಿ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಆಗ ಹಿಂದೆ ನೀರೊಳಗಡೆ ಏನೋ ಓಡಾಡದ ಹಾಗೆ ಸೌಂಡ್ ಆಗುತ್ತೆ. ಮೊದಲು ಪೂಲ್ ಅನ್ಲೋಡಿಂಗ್ ವಾಲ್ವ್ ತಿರುಗಿಸಿ ಸುತ್ತ ನೋಡ್ತಾನೆ, ಮತ್ತೆ ಸುತ್ತ ಏನೋ ಓಡಾಡದ ಹಾಗಾಗುತ್ತೆ. 2-3 ಸಲ ಅವನಿಗೆ ಅದೇ ರೀತಿ ಆದಾಗ ಅವನಿಗೆ ಭಯ ಆಗಿ ಯಾರಿದ್ದೀರಾ ಇಲ್ಲಿ, ಯಾರು ಯಾರು ಅಂತ ಕೂಗ್ತಾ ಟಾರ್ಚ್ ಹಾಕಿ ಹುಡುಕಾಡ್ತಾನೆ. ಆದ್ರೆ ಸುತ್ತ ಯಾರು ಇಲ್ಲ. ಅವನು ನೋಡ್ತಿದ್ದ ಹಾಗೇನೆ ಒಂದು ದೈತ್ಯ ಮೊಸಳೆ ಬಂದು ಅವನನ್ನ ತಿಂದು ಹಾಕ್ಬಿಡುತ್ತೆ. ಅವನ ಟಾರ್ಚ್ ಮತ್ತೆ ಮೊಬೈಲ್ ನೀರ್ ಮೇಲೆ ತೇಲ್ತಾ ಇರುತ್ತೆ. ಈ ಹೋಮ್ ಸ್ಟೇ ಸ್ವಿಮ್ಮಿಂಗ್ ಪೂಲ್ ಇರೋದು ಡ್ಯಾಮ್ ಬ್ಯಾಕ್ ವಾಟರ್ಸ್ ಪಕ್ಕನೆ, ಅದರಿಂದ ಸ್ವಿಮ್ಮಿಂಗ್ ಪೂಲ್ ಅಂಡರ್ ಟನಲ್ ಅಲ್ಲಿ ಮೊಸಳೆಗಳು ಈಸಿಯಾಗಿ ಬರ್ತವೆ. ಅದರಲ್ಲೂ ಇದು ಮಳೆಗಾಲ, ಈ ಟೈಮ್ ಅಲ್ಲಿ ಇಲ್ಲಿ ಮೊಸಳೆಗಳ ಕಾಟ ಕಾಮನ್. ಆದ್ರೆ ಹೋಮ್ ಸ್ಟೇ ವರ್ಗೂ ಇಲ್ಲಿವರೆಗೂ ಯಾವತ್ತೂ ಮೊಸಳೆಗಳು ಬಂದಿರಲಿಲ್ಲ, ಹಾಗಾಗಿ ಯಾರಿಗೂ ಭಯ ಇರೋದಿಲ್ಲ. ಈಗ ಫುಡ್ ಡೆಲಿವರಿ ಹುಡುಗ ಮಾರುತಿ ಆರ್ಡರ್ ಮಾಡಿದ್ದ ಫುಡ್ ಅನ್ನ ತಗೊಂಡ್ ಬಂದು ಅವನಿಗೆ ಕೂಗಿ ಹೇಳ್ತಾನೆ. ಆದ್ರೆ ಅವಳು ಸಾಂಗ್ ಕೇಳ್ತಾ ಕೇಳ್ತಾ ಮಲಗಿ ಬಿಟ್ಟಿದ್ದಾಳೆ. ಅವನು ಎಷ್ಟು ಕೂಗಿದ್ರೆ ಎದ್ದೇಳಲ್ಲ. ಆಗ ಅವನು ಊಟನ ಅಲ್ಲೇ ಟೇಬಲ್ ಮೇಲೆ ಇಟ್ಟು ಅಲ್ಲಿಂದ ಹೋಗ್ತಾನೆ. ಮಾರುತಿ ಬೈಕ್ ರೆಡಿ ಮಾಡಿಸ್ಬೇಕಾದ್ರೆ ಅವನಿಗೆ ನೆನೆ ಡ್ರಾಪ್ ಮಾಡಿದ್ದ ಪೊಲೀಸ್ ವ್ಯಕ್ತಿ ಸಿಕ್ಕಿ ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ಮಳೆಯಾದ ಮೇಲೆ ಒಂದು ಮೊಸಳೆ ಬಂದ್ಬಿಟ್ಟಿದ್ಯಂತೆ, ಅದಕ್ಕೆ ಡ್ಯೂಟಿಯಲ್ಲಿ ಸ್ವಲ್ಪ ಬಿಸಿ ಇದ್ದೀನಿ ಅಂತ ಹೇಳ್ತಾನೆ. ಮಾರುತಿ ಕೂಡ ಆಫೀಸರ್ ನ ತುಂಬಾ ಕ್ಲೋಸ್ ಆಗಿ ಮಾತಾಡ್ಸಿ ಒಂದು ಸೆಲ್ಫಿ ಕೂಡ ತಗೊಳ್ತಾನೆ. ಈ ಕಡೆ ಮಳೆ ಗುಡುಗು ಶುರುವಾಗಿ ಅವಾನಿ ಮೇಲೆ ಮಳೆ ನೀರು ಬಿದ್ದಾಗ ಅವಳು ಕಣ್ಬಿಡ್ತಾಳೆ. ಎಚ್ಚರ ಆಗಿ ಸುತ್ತ ನೋಡಿದ್ರೆ ಪೂಲ್ ವಾಟರ್ ಎಲ್ಲ ಖಾಲಿಯಾಗಿ ಸ್ವಲ್ಪ ಮಾತ್ರ ಇದೆ. ಪೂಲ್ ನೋಡಿದ್ರೆ 3 ಆಳು ಉದ್ದ ಇದೆ. ಯಾವ ಕಡೆಯಿಂದನೂ ಮೇಲೆ ಹತ್ತೋಕೆ ಚಾನ್ಸೇ ಇಲ್ಲ. ಯಾರಾದ್ರೂ ಇದ್ದೀರಾ ಅಂತ ಕೂಗ್ತಾಳೆ, ಆದ್ರೆ ಯಾರು ಇಲ್ಲ. ಆಗ ಅವಳಿಗೆ ಭಯ ಆಗಿ ಅವಳ ಕೋಟು ಟವಲ್ ಎಲ್ಲಾನು ಹೆಡ್ಸೆಟ್ ಗೆ ಕಟ್ಟಿ ಮೇಲೆ ಎಸೆಯೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಅದು ಇಟ್ಕಲ್ಲ. ಆಗ ಆ ಫ್ಲೋಟಿಂಗ್ ಬೆಡ್ ನ ಏರ್ ಔಟ್ ಮಾಡಿ ಅದನ್ನು ಸೇರ್ಸಿ ಕಟ್ಟಿ ತುಂಬಾ ಸಲ ಎಸಿತಾ ಹೇಗೋ ಈ ಸಲ ಆ ಹೆಡ್ಸೆಟ್ ಈ ಟೇಬಲ್ ಕಾಲಿಗೆ ಸಿಕ್ಕಾಕೊಳ್ಳುತ್ತೆ. ಅದ್ರ ಸಪೋರ್ಟ್ ತಗೊಂಡು ಎಳಿತಾಳೆ. ಆ ಟೇಬಲ್ ಎಡ್ಜ್ ಗೆ ಬಂದು ಫೋನ್ ಬೀಳುತ್ತೆ. ಫೋನ್ ಸ್ಕ್ರೀನ್ ಎಲ್ಲ ಒಡೆದು ಹೋಗುತ್ತೆ. ಅದ್ರಲ್ಲೇ ಹೇಗೋ ಮಾಡಿ ಮಾರುತಿಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಎಡ್ಜ್ ಅಲ್ಲಿ ಇದ್ದ ಟೇಬಲ್ ಮಳೆ ಹನಿ ಬಿದ್ದಾಗ ಅವಳ ತಲೆ ಮೇಲೆ ಬಿದ್ದು ಹೋಗುತ್ತೆ. ಈಗ ಮಾರುತಿ ಬರ್ತಾನೆ. ಬಂದು ನೋಡಿದ್ರೆ ಅಲ್ಲಿ ಟೇಬಲ್ ಇಲ್ಲ. ಟೇಬಲ್ ಮೇಲಿದ್ದ ಅವಾನಿ ವ್ಯಾನಿಟಿ ಬ್ಯಾಗ್ ಮತ್ತೆ ಅವಳ ಥಿಂಗ್ಸ್ ಎಲ್ಲ ಕೆಳಗಡೆ ಬಿದ್ದಿದೆ. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನೋಡಿದ್ರೆ ನೀರೆಲ್ಲ ಖಾಲಿಯಾಗಿ ಅವಾನಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಅವಳ ತಲೆ ಹತ್ರ ರಕ್ತ ಹೋಗ್ತಿರೋದನ್ನ ನೋಡಿ ಮಾರುತಿ ತುಂಬಾ ಹೆದರಿ ಹೆಲ್ಪ್ ಅಂತ ಕೂಗಾಡ್ತಾನೆ. ಆದ್ರೆ ಯಾರು ಇಲ್ಲ. ಒಳಗಡೆ ಇಳಿಯೋಕೆ ಏಣಿ ಎತ್ಕೊಳಕ್ ಹೋಗ್ತಾನೆ. ಆದ್ರೆ ಏಣಿಗೆ ಚೈನ್ ಹಾಕಿ ಬೀಗ ಹಾಕಿದ್ದಾರೆ. ಆಗ ಅಲ್ಲೇ ಬಿದ್ದಿದ್ದ ವಾಟರ್ ಬಾಟಲ್ ಎತ್ಕೊಂಡು ಅವಳ ಮುಖದ ಮೇಲೆ ನೀರ್ ಹಾಕಿ ಎಬ್ಸೋಕೆ ಪೂಲ್ ಲ್ಯಾಡರ್ ನ ಹಿಡ್ಕೊಂಡು ನೀರನ್ನ ಅವಳ ಮೇಲೆ ಹಾಕ್ತಾನೆ. ಎಚ್ಚರ ಆಗೋದಿಲ್ಲ. ಆಗ ಬಾಟಲ್ ಅನ್ನೇ ಅವಳ ಮೇಲೆ ಎಸಿತಾನೆ. ಆಗ ಅವಳಿಗೆ ಎಚ್ಚರ ಆಗುತ್ತೆ. ಮಾರುತಿ ಏನಾಯ್ತು ನಿನ್ಗೆ, ಯಾಕೆ ಹೀಗ್ ಬಿದ್ದಿದೀಯಾ, ತಲೆಯಿಂದ ರಕ್ತ ಯಾಕೆ ಹೋಗ್ತಿದೆ ಅಂತ ಗಾಬರಿಲಿ ಪೂಲ್ ಲ್ಯಾಡರ್ ನ ಶೇಕ್ ಮಾಡಿ ಮಾಡಿ ಮಾತಾಡಿಸ್ತಿದ್ದಾಗ ಆಲ್ರೆಡಿ ಅದು ಲೂಸ್ ಆಗಿದ್ದ ಕಾರಣ ಒಂದು ಮಳೆ ಕಳ್ಕೊಂಡು ಮಾರುತಿ ಕೂಡ ಸ್ಲಿಪ್ ಆಗಿ ಒಳಗಡೆ ಬಿದ್ದೋಗ್ತಾನೆ. ಮೈ ಕೈಯೆಲ್ಲ ಏಟಾಗುತ್ತೆ. ಅವಾನಿ ಎದ್ದು ಬಂದು ಕೈ ಉಳುಕ್ ತೆಗಿತಾಳೆ. ಮಾರುತಿ ಅಲ್ಲಿನ ಕೇರ್ ಟೇಕರ್ ಗೆ ಕಾಲ್ ಮಾಡ್ತಾನೆ. ಆದ್ರೆ ಅವನು ಈಗಾಗಲೇ ಮೊಸಳೆ ಬಾಯಿಗೆ ಸಿಕ್ಕಿ ಸತ್ತು ಅವನ ಫೋನ್ ನೀರಿನ ಮೇಲೆ ತೇಲ್ತಾ ಇರುತ್ತೆ. ಕಾಲ್ ಮಾಡಿ ಮಾಡಿ ಫೋನ್ ಡೆಡ್ ಆಗುತ್ತೆ. ಮಾರುತಿ ಅಂತೂ ಟೆನ್ಷನ್ ಆಗಿ ಎಲ್ಲಾ ನಿನ್ನಿಂದಲೇ ಆಗಿದ್ದು, ಅವ್ರಷ್ಟು ಹೇಳ್ತಿದ್ರು ನೀನು ಹೊರಗಡೆ ಬಂದೇ ಇಲ್ಲ ಅಂತ ರೇಗಾಡ್ತಾನೆ. ಅವಾನಿ ಹೆಲ್ಪ್ ಹೆಲ್ಪ್ ಅಂತ ತುಂಬಾ ಸಲ ಕೂಗ್ತಾಳೆ, ಆದ್ರೆ ಯಾರು ಅಲ್ಲಿರೋದಿಲ್ಲ. ಇಬ್ಬರಿಗೂ ಕೂಗಿ ಕೂಗಿ ಸಾಕಾಗ್ಬಿಡುತ್ತೆ. ಮಾರುತಿ ಬೈಕ್ ಕೀ ತಗೊಂಡು ಪೂಲ್ ಡ್ರೈನೇಜ್ ಬ್ಲಾಕ್ ಕ್ರೂಸ್ ರಿಮೂವ್ ಮಾಡಿ ಹೇಗೋ ಕಷ್ಟಪಟ್ಟು ತೆಗೆದು ಬಿಡ್ತಾನೆ. ಅಲ್ಲಿಂದ ಎಸ್ಕೇಪ್ ಆಗೋಕೆ ದಾರಿ ಸಿಗಬಹುದೇನೋ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅದು ತುಂಬಾ ಭಯಾನಕವಾಗಿರುತ್ತೆ. ಅದು ಅಲ್ಲದೆ ಮಾರುತಿಗೆ ಸ್ವಿಮ್ಮಿಂಗ್ ಬರಲ್ಲ. ಹಾಗಾಗಿ ಆಚೆ ಬಂದ್ಬಿಡ್ತಾನೆ. ಅವಾನಿ ಆ ಮೂಕ ಹುಡುಗಿ ಕೊಟ್ಟಿದ್ದ ವಿಸಿಲ್ ಅಲ್ಲಿ ತುಂಬಾ ಸಲ ವಿಸಿಲ್ ಹೊಡಿತಾಳೆ, ಆದ್ರೂ ಯಾರು ಬರೋದಿಲ್ಲ. ಯಾಕಂದ್ರೆ ಅವತ್ತಿನ ದಿನ ರಜಾ ಇರುತ್ತೆ. ಸೊ ಪೂಲ್ ಎಂಟಿ ಮಾಡಿ ಮೇಂಟೆನೆನ್ಸ್ ಗೆ ಪ್ಲಾನ್ ಮಾಡಿರ್ತಾರೆ. ಇಬ್ರು ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಮಾಡ್ಕೊಂಡು ಕಿತ್ತಾಡ್ತಿದ್ದಾರೆ. ಆ ನಾಯಿ ಬೇರೆ ಬೊಗಳಿ ಬೊಗಳಿ ಮಧ್ಯೆ ಇರಿಟೇಟ್ ಮಾಡ್ತಾ ಇರುತ್ತೆ. ಅವಾನಿ ಮಾರುತಿಗೆ ಡ್ರೈನೇಜ್ ಒಳಗಡೆ ಹೋಗಿ ನೋಡ್ದಲ್ಲ ಎಕ್ಸಿಟ್ ಆಗೋಕೆ ಜಾಗ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಮಾರುತಿ ಅಲ್ಲಿ ಪೂರ್ತಿ ನೀರ್ ತುಂಬಿಕೊಂಡಿದೆ, ನನಗೆ ಈಜ್ ಬರೋದಿಲ್ಲ, ಅದಕ್ಕೆ ಜಾಸ್ತಿ ಮುಂದೆ ಹೋಗಿಲ್ಲ ಅಂತ ಹೇಳ್ತಾನೆ. ಆಗ ಅವಾನಿ ಹಾಗಿದ್ರೆ ನಾನೇ ಹೋಗಿ ನೋಡ್ತೀನಿ ಅಂತ ಡ್ರೈನೇಜ್ ಕಡೆ ಹೋಗ್ತಿರ್ತಾಳೆ. ಈಗ ಕತೆಗೆ
ಅಸಲಿ ವಿಲ್ಲನ್ ಡ್ರೈನೇಜ್ ಇಂದ ಎಂಟ್ರಿ ಆಗುತ್ತೆ. ಹಾಯ್ ಗೈಸ್, ಮೊಸಳೆನ ನೋಡಿ ಇಬ್ಬರಿಗೂ ತುಂಬಾ ಹೆದರಿಕೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇದು ಹೇಗೆ ಇಲ್ಲಿಗೆ ಬಂತು ಅಂತ ಕನ್ಫ್ಯೂಷನ್ ಕೂಡ ಆಗ್ತಿರುತ್ತೆ. ಮೊಸಳೆ ಬೇರೆ ಇವ್ರ ಕಡೆನೆ ನಡ್ಕೊಂಡ್ ಬರ್ತಿದೆ. ಆಗ ಹಿಂದೆ ಸರಿದು ಕೆಳಗಡೆ ಬಿದ್ದಿದ್ದ ಟೇಬಲ್ ನ ಅಡ್ಡ ಇಟ್ಕೊಂಡು ಡಿಫೆಂಡ್ ಮಾಡೋಕೆ ತಯಾರಾಗ್ತಾರೆ. ಮೊಸಳೆ ಬೇರೆ ಇವ್ರ ಕಡೆನೆ ಅಗ್ರೆಸಿವ್ ಆಗಿ ನಡ್ಕೊಂಡ್ ಬರ್ತಾ ಇರುತ್ತೆ. ಇವರಿಬ್ರು ಹೆದರ್ಕೊಂಡು ಬೆವ್ತ್ ಹೋಗಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ನರ್ವಸ್ ಆಗಿರ್ತಾರೆ. ಮೊಸಳೆ ಇದ್ದಕ್ಕಿದ್ದಂಗೆ ವಾಪಸ್ ಹಿಂದೆ ಹೋಗಿ ಬಾಯಿ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ ಬಿಡುತ್ತೆ. ಈ ಮೊಸಳೆಗಳು ಹೊಟ್ಟೆ ತುಂಬಿದಾಗ ಈ ರೀತಿ ಬಾಯಿ ಅಗಲಿಸ್ಕೊಂಡು ಗಂಟೆಗಳ ಕಾಲ ಸ್ತಬ್ಧವಾಗಿರೋದು ಅವುಗಳ ನೇಚರ್. ಈ ರೀತಿ ಮಾಡೋದ್ರಿಂದ ಅವುಗಳ ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ, ಹೀಟ್ ಎಲ್ಲ ಹೊರಗಡೆ ಹೋಗುತ್ತೆ. ಆದ್ರೆ ಅವನಿ ಮತ್ತೆ ಮಾರುತಿಗೆ ಅಟ್ಯಾಕ್ ಮಾಡಕ್ಕೆ ಬರ್ತಿದ್ದ ಈ ಮೊಸಳೆ ಯಾಕೆ ಇಷ್ಟೊತ್ತಾದ್ರೂ ಈ ತರ ಬಾಯಿ ಬಿಟ್ಕೊಂಡು ಕೂತಿದ್ಯಲ್ಲ ಅಂತ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ರಾತ್ರಿ ಆಗುತ್ತೆ, ಮೊಸಳೆ ಹಾಗೆ ಇರುತ್ತೆ. ಮಳೆ ಹನಿಯೋಕೆ ಶುರು ಆಗುತ್ತೆ. ಯಾವಾಗ ಮೊಸಳೆ ವಾಪಸ್ ಬರುತ್ತೋ ಹೇಳಕ್ಕಾಗಲ್ಲ ಅಂತ ಇಬ್ರು ಹೆದರ್ಕೊಂಡೇ ಇದ್ದಾರೆ. ರಾತ್ರಿಯಾಗಿ ಜೋರ್ ಗಾಳಿ ಮಳೆ ಶುರುವಾಗಿದೆ. ಇಬ್ರಿಗೂ ಕಾದು ಕಾದು ಸಾಕಾಗ್ತಿದೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾರು ಬರ್ತಿಲ್ಲ. ರಾತ್ರಿ ನಿದ್ದೆ ಬಂದಂಗ ಆಗ್ತಿರುತ್ತೆ, ಆದ್ರೆ ಮಲ್ಗಂಗಿಲ್ಲ. ಒಬ್ರು ಮಲ್ಕೊಂಡು ಒಬ್ರು ಕಾಯ್ಕೊಂಡಿರೋದು. ಈ ರೀತಿ ಟೈಮ್ ಪಾಸ್ ಮಾಡ್ತಾರೆ. ಇಡೀ ರಾತ್ರಿ ಕಳೀತಾರೆ. ಬೆಳಿಗ್ಗೆನೂ ಆಗುತ್ತೆ. ಮೊಸಳೆ ನೋಡಿದ್ರೆ ಮೊಟ್ಟೆ ಹಾಕೊಂಡು ಮಲಗಿದೆ. ಇಬ್ರಿಗೂ ತುಂಬಾ ಹಸುವಾಗಿರುತ್ತೆ. ಮಾರುತಿ ಆ ನಾಯಿಗೆ ಊಟದ ಕವರ್ ಎಸೆಯೋಕೆ ಹೇಳ್ತಾನೆ. ಆ ನಾಯಿ ಹೆಸರು ಪೋಪೋ. ಪೋಪೋಗೆ ಅರ್ಥ ಆಗದೆ ತುಂಬಾ ಹೊತ್ತಾದ ಮೇಲೆ ಕವರ್ ಎಸೆಯುತ್ತೆ. ಆದ್ರೆ ಕವರ್ ಹೋಗಿ ಮೊಸಳೆ ಹತ್ರನೇ ಬಿಡುತ್ತೆ. ಮೊಸಳೆ ಅಂತೂ ಬಾಯಿಗೆ ಹಾಕೊಂಡಿದ್ದೆ ಚೆನ್ನಾಗಿ ಜಡಿದು ಆಚೆ ಹೋಗಿತ್ತು. ಆದ್ರೆ ಬಾಯಿ ಒಳಗಡೆ ಹೋಗುದನ್ನ ಇವರು ತಿನ್ನೋಕೆ ಆಗದೆ ಸುಮ್ಮನಾಗ್ತಾರೆ. ಈಗ ಮಾರುತಿ ಅವನಿಗೆ ಹೇಗಾದ್ರೂ ಮಾಡಿ ಅಲ್ಲಿರೋ ಲೈಟ್ ಅನ್ನ ಹೊಡಿ, ಅವಾಗ ಅದ್ರ ಒಳಗಡೆ ಕಾಲಿಟ್ಟು ಹತ್ತೋದಕ್ಕೆ ಗ್ರಿಪ್ ಸಿಗುತ್ತೆ ಅಂತ ಹೇಳಿ ಅವನಿನ ತನ್ನ ಹೆಗಲ ಮೇಲೆ ನಿಲ್ಲಿಸ್ಕೊಂಡು ತನ್ನ ಶಕ್ತಿ ಎಲ್ಲ ಬಳಸಿ ಕೈಯಿಂದ ಎತ್ತಾನೆ. ಆದ್ರೆ ತುಂಬಾ ಎತ್ತೋದಕ್ಕೆ ಆಗಲ್ಲ, ಕೆಳಗಡೆ ಬಂದ್ಬಿಡ್ತಾಳೆ. ಈಗ ಇನ್ನೊಂದ್ಸಲ ಮತ್ತೆ ಅದೇ ತರ ಟ್ರೈ ಮಾಡ್ತಾರೆ. ಅವನಿ ಮಾರುತಿ ಹೆಗಲ ಮೇಲೆ ನಿಂತಿರುವಾಗಲೇ ಮೊಸಳೆ ಬೇರೆ ಈಗ ಇವ್ರ ಕಡೆನೆ ಬರ್ತಾ ಇದೆ. ಅವನಿ ಆ ವಿಸಿಲ್ ತಗೊಂಡು ಲೈಟ್ ಗ್ಲಾಸ್ ಹೊಡಿತಿದ್ದಾಳೆ. ಮೊಸಳೆ ಇವ್ರ ಕಡೆ ಬರ್ತಾ ಇದೆ. ಮಾರುತಿ ಬೇರೆ ಭಯದಿಂದ ಬೇಗ ಬೇಗ ಹೊಡಿಯವನಿ, ನನಗೆ ವೆಯ್ಟ್ ತಡಿಯೋಕ್ ಆಗ್ತಿಲ್ಲ. ಮೊಸಳೆ ಬೇರೆ ಬರ್ತಾ ಇದೆ ಅಂತ ಹೆದರ್ಕೊಂಡು ಕೂಗ್ತಿದ್ದಾನೆ. ಅದು ಇನ್ನೇನು ಮಾರುತಿ ಕಾಲ್ ಹತ್ರ ಬರೋ ಅಷ್ಟರಲ್ಲಿ ಅವನಿ ಗ್ಲಾಸ್ ಹೊಡೆದು ಅಲ್ಲೇ ನೇತಾಕೋತಾಳೆ. ಮಾರುತಿ ತಕ್ಷಣ ಅವಳನ್ನ ಬಿಟ್ಟು ಓಡ್ಬಿಡ್ತಾನೆ. ಅವನಿ ಕೈಗೆ ಗ್ಲಾಸ್ ಎಲ್ಲ ಚುಚ್ಚಿ ಕೈ ಪೂರ್ತಿ ಗಾಯ ಆಗುತ್ತೆ. ಎಷ್ಟೇ ನೋವಾದ್ರೂ ತಡ್ಕೊಂಡು ನೇತಾಡ್ತಾ ಇರ್ತಾಳೆ. ಮೊಸಳೆ ಅವಳನ್ನ ತಿನ್ನೋಕೆ ನೆಗೆದು ಟ್ರೈ ಮಾಡ್ತಿದೆ. ಅವನಿ ಕೈಗೆ ಗಾಜು ಚುಚ್ಕೊಂಡಿದ್ರು ಕಾಲು ಮಡಚ್ಕೊಂಡು ಮೊಸಳೆಗೆ ಇಟಕಿಸಿದ ಹಾಗೆ ಟ್ರೈ ಮಾಡ್ತಿರ್ತಾಳೆ. ಆಗ ಮಾರುತಿ ಅದ್ರ ಕಡೆ ಒಂದು ತುಂಡೆಸ್ದು ಅದರ ಗಮನವನ್ನ ತನ್ನತ್ತ ಸೆಳಿತಾನೆ. ಈಗ ಮೊಸಳೆ ಮಾರುತಿ ಕಡೆ ಬರ್ತಾ ಇದೆ. ಮಾರುತಿ ಹೆದರಿ ಆ ಟೇಬಲ್ ನ ಅಡ್ಡ ಹಿಡ್ಕೊಂಡು ಓಡ್ತಿರ್ತಾನೆ. ಆದ್ರೆ ಆ ವೆಯ್ಟ್ ನ ಎಷ್ಟು ದೂರ ಅಂತ ಎಳಿಯೋಕಾಗುತ್ತೆ. ಎಳಿಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದೋಗ್ತಾನೆ. ಈಗಂತೂ ಮೊಸಳೆ ಬಾಯಿ ಹಾಕೋಕೆ ಬಂದೇ ಬಿಡುತ್ತೆ. ಮಾರುತಿ ಟೇಬಲ್ ನ ಅಡ್ಡ ಇಟ್ಕೊಂಡು ಕಾಲಲ್ಲಿ ಒದಿತಾ ಡಿಫೆಂಡ್ ಮಾಡ್ತಾನೆ. ಮೊಸಳೆ ತುಂಬಾ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಿರುತ್ತೆ. ಆದ್ರೆ ಟೇಬಲ್ ಅಡ್ಡ ಇರೋದ್ರಿಂದ ಏನು ಮಾಡಕ್ ಆಗ್ತಿರಲ್ಲ. ಮಾರುತಿ ಅದೃಷ್ಟಕ್ಕೆ ಮೊಸಳೆ ಡ್ರೈನೇಜ್ ಬ್ಲಾಕ್ ಹತ್ರ ಇರುತ್ತೆ. ಅದ್ರ ಬಾಲ ಡ್ರೈನೇಜ್ ಒಳಗಡೆ ಹೋಗಿ ಮಾರುತಿಗೆ ಅಟ್ಯಾಕ್ ಮಾಡೋಕೆ ಬಾಡಿನ ಶೇಕ್ ಮಾಡಿದಾಗೆಲ್ಲ ಡ್ರೈನೇಜ್ ಒಳಗಡೆ ಸ್ಲಿಪ್ ಆಗ್ತಾ ಒಳಗಡೆ ಬಿದ್ದೋಗುತ್ತೆ. ಈಗ ಇಬ್ರು ನಿಟ್ಟಿಸ್ರು ಬಿಡ್ತಾರೆ. ಆದ್ರೂ ಫುಲ್ ರಿಲ್ಯಾಕ್ಸ್ ಆಗೋ ಹಾಗಿಲ್ಲ. ಒಂದು ಸಲ ಚೆಕ್ ಮಾಡೋಣ ಅಂತ ಇಬ್ರು ಡ್ರೈನೇಜ್ ಹತ್ರ ಹೋಗಿ ಬಗ್ಗೆ ನೋಡ್ತಿರ್ತಾರೆ. ಆಗ ಮೊಸಳೆ ಸರಕ್ ಅಂತ ನೆಗೆದು ಮತ್ತೆ ಮೇಲ್ ಬರೋಕೆ ಟ್ರೈ ಮಾಡುತ್ತೆ. ತಕ್ಷಣ ಇಬ್ರು ಸೇರಿ ಆ ಡ್ರೈನೇಜ್ ಕ್ಯಾಪ್ ಅಲ್ಲಿ ಹೊಡೆದು ಒಳಗಡೆ ಬೀಳಿಸಿ ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ಕೊಂಡು ಇಬ್ರು ಕ್ಯಾಪ್ ಮೇಲ್ಗಡೆ ಕುತ್ಕೊಂಡ್ಬಿಡ್ತಾರೆ. ತುಂಬಾ ಹೊತ್ತು ಭಯದಲ್ಲಿ ಹಾಗೆ ಕುಳಿತುಕೊಳ್ತಾರೆ. ಹೀಗೆ ಕುಳಿತಿರ್ಬೇಕಾದ್ರೆ ಮಾರುತಿ, ನೀನು ಈ ಮಗುನ ತೆಗ್ಸೋದೇ ಒಳ್ಳೇದು, ಇಲ್ಲ ಅಂದ್ರೆ ನನ್ನ ಗುರಿಗಳಿಗೆ ತುಂಬಾ ತೊಂದರೆ ಆಗುತ್ತೆ ಅಂದಾಗ, ನಿನ್ನ ಗುರಿಗೆ ನಾನು ತೊಂದರೆ ಕೊಡಲ್ಲ, ನಾನು ಮಗುನ ನೋಡ್ಕೋತೀನಿ. ನನ್ನ ಹತ್ರ ಅನುಭವಿಸೋಕೆ ಎಲ್ಲ ಇದ್ರು ಯಾವ್ದ್ರ ಮೇಲೂ ನನಗೆ ಆಸಕ್ತಿ ಇಲ್ಲ. ನನ್ನವರು ಅಂತ ನನಗೆ ಯಾರು ಇಲ್ಲ. ಬಡವರಾಗಿದ್ರು ನಿಮ್ಮನೇಲಿ ಕೊಟ್ಟ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ನಾನು ಅವ್ರ ಜೊತೆನೆ ಇರ್ಬೇಕು ಅಂತ ಹೇಳ್ತಾಳೆ. ಆಗ ಮಾರುತಿ, ನೀನೇನ್ ಮಾತಾಡ್ತಿದೀಯ ಅಂತ ಗೊತ್ತಾ? ಯಾವ ಬಡತನದಿಂದ ಆಚೆ ಬರ್ಬೇಕು ಅಂತ ನಾನು ಒದ್ದಾಡ್ತಿದ್ದೀನೋ, ನೀನು ಅದೇ ಬಡತನದಲ್ಲಿ ಹೋಗಿ ಇರ್ತೀನಿ ಅಂತಿದೀಯ. ನಮ್ಮ ಪವರ್ಟಿನ ಫ್ಯಾಂಟಸಿ ತರ ನೋಡ್ಬೇಡ. ನಮ್ಮ ಅಕ್ಕನ್ನೇ ನೋಡು, ಒಂದು ಮಗು ಹೆತ್ತು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದಾಳೆ. ಹೇಳೋದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊ ಅಂತೆಲ್ಲ ಇಬ್ರು ಮಧ್ಯೆ ತುಂಬಾ ಹೊತ್ತು ವಾದ ನಡೆಯುತ್ತೆ. ಇವರಿಲ್ಲಿ ವಾದ ಮಾಡ್ತಾ ಕೂಳ್ತಿದ್ರೆ ಜೋರು ಮಳೆ ಆಗ್ತಿರುತ್ತೆ. ಆ ಮಳೆ ನೀರಿಂದಲೇ ಸ್ವಿಮ್ಮಿಂಗ್ ಪೂಲ್ ತುಂಬ್ತಾ ಇದೆ. ಇವರಿಲ್ಲಿ ಒಂದು ಮೊಸಳೆಯಿಂದ ತಪ್ಪಿಸ್ಕೊಂಡ್ವಿ ಅಂತ ರಿಲ್ಯಾಕ್ಸ್ ಆಗ್ತಿದ್ರೆ ಸ್ವಿಮ್ಮಿಂಗ್ ಪೂಲ್ ಮೇಲೆ ಇನ್ನೊಂದು ಮೊಸಳೆ ನಾಯಿ ಕಡೆ ಹೆಜ್ಜೆ ಆಗ್ತಾ ಬರ್ತಿದೆ. ಅದನ್ನ ನೋಡಿದಾಗ ಡ್ರೈನೇಜ್ ಇಂದ ಹೊರಗಡೆ ಬರೋದಕ್ಕೆ ದಾರಿ ಇದೆ, ಅಲ್ಲಿಂದಾನೇ ಇದು ಬಂದಿರಬಹುದು ಅನ್ಕೊಳ್ತಾರೆ. ಅವನಿ ಅಂತೂ ಅದು ನಾಯಿ ಕಡೆ ಬರ್ತಿರೋದನ್ನ ನೋಡಿ ತುಂಬಾ ಹೆದರ್ಕೊಳ್ತಾಳೆ. ಇಬ್ರು ಪೋಪೋ ಈ ಕಡೆ ಬಾ, ಪೋಪೋ ಈ ಕಡೆ ಬಾ ಅಂತ ಕೂಗ್ತಾ ಇರ್ತಾರೆ. ಆದ್ರೆ ಪೋಪೋ ಮೊಸಳೆ ನೋಡಿ ಬೊಗಳ್ತಾ ಇರುತ್ತೆ. ಈಗ ಮಾರುತಿ ಕಷ್ಟಪಟ್ಟು ಅವನಿನ ಹೆಗಲ ಮೇಲೆ ನಿಲ್ಸಿ ಪೋಪೋನ ಎಳ್ಕೊಳ್ಳೋಕೆ ಕೈಯಿಂದ ಎತ್ತಾನೆ. ಮೊಸಳೆ ಬೇರೆ ಗರ್ಜಿಸ್ಕೊಂಡು ಪೋಪೋ ಹತ್ರ ಬರ್ತಾನೆ ಇದೆ. ಇನ್ನೇನು ಹತ್ರ ಬಂದಾಗ ಪೋಪೋ ಜಂಪ್ ಹೊಡೆಯುತ್ತೆ. ಅದರ ರೋಪ್ ಟೇಬಲ್ ಗೆ ಹಾಗೆ ಸಿಕ್ಕಾಕೊಂಡಿರುತ್ತೆ. ಅವನಿ ಕತ್ತಲ್ಲಿದ್ದ ಪಟ್ಟನ್ನ ಬಿಚ್ಚೋಕೆ ಗ್ರಿಪ್ ಸಿಗಲ್ಲ. ಆದ್ರೂ ಟ್ರೈ ಮಾಡಿ ಅಂತೂ ಬಿಚ್ಬಿಡ್ತಾಳೆ. ಸದ್ಯ ಕತ್ತಿಗೆ ಹಗ್ಗ ಬಿಗಿಯೋದು ತಪ್ಪಿತು. ಈಗ ಅದರ ಬಾಡಿ ಬೆಲ್ಟ್ ಗೆ ನೇತ್ ಹಾಕೊಂಡಿದೆ. ಅವನಿ ನಿಟ್ಟಿಸರು ಬಿಡ್ತಿರುವಾಗಲೇ ಮೊಸಳೆ ಸರಕ್ ಅಂತ ಬಂದು ಬಾಯಿ ಹಾಕಿ ಎಳ್ಕೊಂಡ್ಬಿಡುತ್ತೆ. ಅವನಿ ಸ್ಲಿಪ್ ಆಗಿ ನೀರ್ಗೆ ಬಿಡ್ತಾಳೆ. ಮಾರುತಿ ಅವಳನ್ನ ಆ ದುರಂತನ ನೋಡದೇ ಇರ್ಲಿ ಅಂತ ತಪ್ಕೊಂಡ್ಬಿಡ್ತಾನೆ. ಸ್ವಿಮ್ಮಿಂಗ್ ಪೂಲ್ ಗೋಡೆ ಎಲ್ಲಾ ಬ್ಲಡ್ ಹರಿತಿದೆ. ಮೊಸಳೆ ಪಾಪ ಪುಟ್ಟು ನಾಯಿ ಮರಿನ ಸ್ನಾಕ್ಸ್ ತರ ತಿನ್ಕೊಳ್ಳುತ್ತೆ. ಅವನಿ ಅಂತೂ ತನ್ನ ಫೇವರೇಟ್ ಪೆಟ್ ಅನ್ನ ಕಳ್ಕೊಂಡು ತುಂಬಾ ಅಳ್ತಾಳೆ. ಮೊದಲೇ ಮನೆಯಲ್ಲಿ ಒಂಟಿ ಇದ್ದ ಅವಳಿಗೆ ಪೋಪೋ ತುಂಬಾ ಒಳ್ಳೆ ಕಂಪನಿ ಆಗಿತ್ತು. ಆದ್ರೆ ಈಗ ಅದನ್ನ ತನ್ನ ಕಣ್ಮುಂದೆನೆ ಮೊಸಳೆ ತಿಂದು ಹಾಕ್ಬಿಡ್ತು.
ಮೊಸಳೆ ನಾಯಿ ಮರಿನ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವರಿಬ್ರು ನೋಡ್ತಿದ್ದ ಹಾಗೇನೆ ನೀರೊಳಗಡೆ ಜಂಪ್ ಹೊಡೆಯುತ್ತೆ. ಈಗಂತೂ ಇಬ್ಬರಿಗೂ ಯಾವ ಲೆವೆಲ್ಗೆ ಭಯ ಆಗುತ್ತೆ ಅಂದ್ರೆ ಇದಕ್ಕೂ ಮುಂಚೆ ಏನು ನೀರಿರ್ಲಿಲ್ಲ, ಮೊಸಳೆಗಿಂತ ಫಾಸ್ಟ್ ಆಗಿ ಓಡಿ ಓಡಿ ತಪ್ಪಿಸ್ಕೊಬಿಡೋದಾಗಿತ್ತು. ಆದ್ರೆ ಈಗ ಎದೆ ಮಟ್ಟ ನೀರಿದೆ. ನೀರಲ್ಲಿ ಮನುಷ್ಯ ಮೊಸಳೆಗಿಂತ ಫಾಸ್ಟ್ ಆಗಿ ಈಜೋಕ್ಕಾಗಲ್ಲ. ಅದಕ್ಕೆ ಮಾರುತಿ ಅವನಿಗೆ ಒಂದು ಪ್ಲಾನ್ ಹೇಳ್ತಾನೆ. ಇದು ಡ್ರೈನೇಜ್ ಇಂದ ಹೊರಗಡೆ ಬಂದಿದೆ ಅಂದ್ರೆ ಖಂಡಿತ ನಮ್ಗೆ ಇಲ್ಲಿ ದಾರಿ ಸಿಗುತ್ತೆ. ನನಗೆ ಈಜ್ ಬರಲ್ಲ, ಈ ಕೀ ಚೈನ್ ಮತ್ತೆ ಲೈಟರ್ ಇಟ್ಕೊಂಡು ಡ್ರೈನೇಜ್ ಕ್ಯಾಪ್ ತೆಗೆದು ಒಳಗಡೆ ಹೋಗಿ ದಾರಿ ಇದ್ರೆ ಹೊರಗಡೆ ಹೋಗ್ಬಿಡು, ಆಮೇಲೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು ನನ್ನ ಮೇಲೆ ಕರೆಸ್ಕೊ ಅಂತ ಹೇಳಿ ಕೀ ಚೈನ್ ಮತ್ತೆ ಲೈಟರ್ ಕೊಟ್ಟು ಕಳಿಸ್ತಾನೆ. ಅವನಿ ಕಷ್ಟಪಟ್ಟು ಆ ಡ್ರೈನೇಜ್ ಬ್ಲಾಕ್ ತೆಗೆದು ಒಳಗಡೆ ಹೋಗ್ತಾಳೆ. ಈ ಸಲ ನೀರು ಜಾಸ್ತಿ ಇದೆ, ಮೊಸಳೆ ನೀರಲ್ಲಿ ವಿಶ್ರಾಂತಿ ತಗೋತಿರುತ್ತೆ. ಭಾರತಿಗೆ ನೀರು ಮೂಗಿನ ಮಟ್ಟ ಬರ್ತಿದೆ, ಅವನಿಗೆ ಬೇರೆ ಈಜ್ ಬರಲ್ಲ. ಅವನಿ ಡ್ರೈನೇಜ್ ಬ್ಲಾಕ್ ಇಂದ ಹೇಗೋ ಲೈಟರ್ ಬೆಳಕಲ್ಲಿ ಫುಲ್ ಮೇಂಟೆನೆನ್ಸ್ ರೂಮ್ ವರ್ಗೂ ಹೋಗ್ತಾಳೆ. ಆದ್ರೆ ಅದಕ್ಕೂ ಕ್ಯಾಪ್ ಇದೆ. ಅದನ್ನ ಕಷ್ಟಪಟ್ಟು ಇರೋ ಬಲ ಎಲ್ಲ ಬಿಟ್ಟು ತೆಗಿಯೋಕೆ ಟ್ರೈ ಮಾಡಿ ಗ್ಯಾಪ್ ಅಲ್ಲಿ ಕೈ ಹಾಕ್ತಾಗ ಅವಳು ಕೈಗೆ ಬ್ಯಾಟ್ರಿ ಸಿಗುತ್ತೆ. ಕೈಗೆ ಏನೋ ಸಿಕ್ತಲ್ಲ ಅಂತ ಎತ್ಕೊಳ್ತಾಳೆ, ಆದ್ರೆ ಬ್ಯಾಟ್ರಿ ಜೊತೆ ಒಂದು ಕೈ ಕೂಡ ಬರುತ್ತೆ. ಇದು ಬೇರೆ ಯಾರ್ದು ಅಲ್ಲ, ಈ ಹಿಂದೆ ಮೊಸಳೆ ಬಾಯಿಗೆ ತುತ್ತಾದ ಆ ಮೇಂಟೆನೆನ್ಸ್ ಹುಡುಗನ ಕೈ ನೋಡಿ ಅಂತ ಅವಳಿಗೆ ತುಂಬಾ ಗಾಬರಿ ಆಗುತ್ತೆ. ಅವನ ಫೋನ್ ಬೇರೆ ರಿಂಗ್ ಆಗ್ತಾ ತೇಲ್ಕೊಂಡ್ ಬರ್ತಿದೆ. ಹಿಂಗೋ ಕಷ್ಟಪಟ್ಟು ಮೊಬೈಲ್ ನ ಕೈಗೆ ಇಟ್ಕಿಸ್ಕೊಳ್ತಾಳೆ. ಆ ಮೊಬೈಲ್ ಅಲ್ಲಿ ರೀಸೆಂಟ್ ನಂಬರ್ ಗೆ ಕಾಲ್ ಮಾಡಿದ್ರೆ ಆ ಕಾಲ್ ಪೊಲೀಸ್ಗೆ ಹೋಗುತ್ತೆ. ಯಾಕಂದ್ರೆ ಆ ಪೊಲೀಸ್ ವ್ಯಕ್ತಿ ಈ ಹೋಮ್ ಸ್ಟೇ ಅವ್ರಿಗೆ ಹತ್ತಿರದವನು. ಇವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ ಬಿಡೋಕು ಮುಂಚೆ ಈ ಹುಡುಗನಿಗೆ ಕಾಲ್ ಮಾಡಿರ್ತಾನೆ. ಆದ್ರೆ ಸ್ಪೀಕರ್ ಒಳಗಡೆ ಎಲ್ಲ ನೀರು ಹೋಗಿ ಇವಳು ಮಾತಾಡ್ತಿರೋದು ಯಾವ್ದು ಸರಿಯಾಗಿ ಆ ಪೊಲೀಸ್ಗೆ ಕೇಳಿಸ್ತಿರೋದಿಲ್ಲ. ಆದ್ರೆ ಯಾರೋ ಲೇಡೀಸ್ ಮಾತಾಡ್ತಾ ಇದ್ದಾರೆ, ಗಾಬರಿಯಾಗಿದ್ದಾರೆ ಅನ್ನೋದು ಮಾತ್ರ ಆ ವ್ಯಕ್ತಿಗೆ ಗೊತ್ತಾಗುತ್ತೆ. ತಕ್ಷಣ ಏನಿರಬಹುದು ನೋಡೋಣ ಅಂತ ಅಲ್ಲಿಂದ ಹೊರಡ್ತಾನೆ. ಅವನಿ ಟನಲ್ ಕಡೆ ಬಂದ್ರೆ ಟಾರ್ಚ್ ಬೆಳಕಲ್ಲಿ ಮೊಸಳೆ ಕಾಣಿಸುತ್ತೆ. ಅದನ್ನ ನೋಡಿ ಅಂತ ಅವಳಿಗೆ ಜೀವ ಬಾಯಿಗೆ ಬರುತ್ತೆ. ಈಗ ಅರ್ಥ ಆಗುತ್ತೆ ಈ ಮೊಸಳೆ ಬೇರೆ ಆ ಮೊಸಳೆ ಬೇರೆ, ಎರಡು ಒಂದೇ ಅಲ್ಲ ಅಂತ. ಮೊಬೈಲ್ ಅಲ್ಲಿ ಕಾಲ್ ಮಾಡೋಣ ಅಂದ್ರೆ ಅದು ನೀರಲ್ಲಿ ಜಾಸ್ತಿ ನಿಂತು ಹೋಗಿದೆ. ಈಗ ಪೊಲೀಸ್ ವ್ಯಕ್ತಿ ಜೀಪ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾನೆ. ಜೀಪ್ ಕರೆಕ್ಟ್ ಆಗಿ ಎಂಟ್ರಿ ಡೋರ್ ಎದುರುಗಡೆ ನಿಲ್ಸಿರ್ತಾನೆ. ಪೊಲೀಸ್ ಟಾರ್ಚ್ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ ಕಡೆ ಕಣ್ಣಾಡ್ಸಿದ್ರೆ ಒಳಗಡೆ ಮೊಸಳೆ ಇರೋದನ್ನ ನೋಡಿ ಗಾಬರಿ ಆಗ್ತಾನೆ. ಪೊಲೀಸ್ ನ ನೋಡಿ ಮಾರುತಿ ಕೂಗ್ಕೊಳ್ತಾನೆ, ನನ್ನ ಕಾಪಾಡಿ ಸರ್, ನಾನು ಮುಳುಗೋಗ್ತಿದ್ದೀನಿ, ನೀರ್ ಜಾಸ್ತಿ ಆಗ್ತಾ ಇದೆ ಅಂತ ಗೋಗರಿತಿರ್ತಾನೆ. ಪೊಲೀಸ್ ಏಣಿ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ಲಾಕ್ ಆಗಿದೆ. ಮಾರುತಿ ಸರ್ ಆ ಏಣಿ ಬರೋದಿಲ್ಲ, ಯಾವ್ದಾದ್ರು ಹಗ್ಗ ಹುಡುಕಿ ಅಂತ ಕೂಗಿ ಹೇಳ್ತಾನೆ. ತಕ್ಷಣ ಜೀಪ್ ಅಲ್ಲಿದ್ದ ಹಗ್ಗ ತಗೊಂಡು ಜೀಪ್ ಗೆ ಕಟ್ಟಿ ಬಂದು ಪೂಲ್ ಒಳಗಡೆ ಎಸಿತಾನೆ. ಮಾರುತಿ ಸರ್ ಈ ಕಡೆಗೆ ಬನ್ನಿ, ನಾನು ಇಲ್ಲಿಂದ ಬರೋಕ್ಕಾಗಲ್ಲ, ನಾನು ಆ ಕಡೆ ಈ ಕಡೆ ಹೋದ್ರೆ ಮೊಸಳೆ ಬಂದ್ಬಿಡುತ್ತೆ ಅಂತ ಭಯ ಆಗ್ತಿದೆ ಅಂತಾನೆ. ಆಗ ಪೊಲೀಸ್ ಸರಿ ನಾನೇ ಬರ್ತೀನಿ ಇರು ಅಂತ ಹೇಳಿ ಹಗ್ಗನ ಮೈಗೆ ಕಟ್ಕೊಂಡು ಕೆಳಗಡೆ ಇಳಿತಿರ್ತಾನೆ. ಮೊಸಳೆ ಸರಕ್ ಅಂತ ಬಂದಿದ್ದೆ ಪಾಪ ಪೊಲೀಸ್ ನ ತಿಂದು ಹಾಕ್ಬಿಡುತ್ತೆ. ಅವನಿ ಡ್ರೈನೇಜ್ ಅಲ್ಲಿರೋದು ಡೇಂಜರ್ ಅಂತ ವಾಪಸ್ ಪೂಲ್ ಗೆ ಬರ್ತಾಳೆ. ಮೊಸಳೆ ಆ ವ್ಯಕ್ತಿನ ಹಗ್ಗದ ಸಮೇತನ ತಿಂದು ಹಗ್ಗನ ಆಚೆ ಹಾಕೋಕಾಗದೆ ಬಾಡಿನ ರೊಟೇಟ್ ಮಾಡಿ ಮಾಡಿ ಈಗ ಹಗ್ಗನ ಎಳೆಯೋಕೆ ಶುರು ಮಾಡುತ್ತೆ. ಎಷ್ಟು ಬಲವಾಗಿ ಇಳಿತಿದೆ ಅಂದ್ರೆ ಹ್ಯಾಂಡ್ ಬ್ರೇಕ್ ಹಾಕಿದ್ರು ಪೊಲೀಸ್ ಜೀಪ್ ಮುಂದೆ ಬರ್ತಿದೆ. ಜೀಪ್ ಆ ಡೋರ್ ಹೊಡ್ಕೊಂಡು ಬಂದು ಪೂಲ್ ಒಳಗಡೆ ಮುಗುರಿಸ್ಬಿಡುತ್ತೆ. ಈಗ ಜೀಪ್ ನ ಹಿಡಿದಿರೋದು ಆ ಡೋರ್ ನ ರಾಡ್ ಮಾತ್ರ. ಒಂದು ಸಣ್ಣ ಗ್ರಿಪ್ ಅಲ್ಲಿ ಆ ದೊಡ್ಡ ಕಬ್ಬಿಣದ ತೊಲೆ ಜೀಪ್ ನ ಹಿಡ್ಕೊಂಡಿದೆ. ಈಗ ಅವಾನಿ ಮತ್ತೆ ಮಾರುತಿ ಇಬ್ರು ಜೀಪ್ ಒಳಗಡೆ ಹೋಗಿ ಕೂತ್ಕೊಂಡ್ ಬಿಡೋಣ, ಸೇಫ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಮಾರುತಿಗೆ ಬೇರೆ ಈಜ್ ಬರಲ್ಲ. ಅವಾನಿ ಕಷ್ಟಪಟ್ಟು ಅವನನ್ನ ಎಳ್ಕೊಂಡು ಜೀಪ್ ಹತ್ರ ಹೋಗಿ ಹೆಂಗೋ ಡೋರ್ ತೆಗೆದು ಒಳಗಡೆ ಹತ್ತಿ ಕೂತ್ಕೊಂಡ್ ಬಿಡ್ತಾರೆ. ಆದ್ರೆ ಜೀಪ್ ಡೀಸೆಲ್ ಟ್ಯಾಂಕ್ ಬೇರೆ ಸೋರಿಕೆ ಆಗ್ತಿದೆ. ಇಬ್ರು ಜೀಪ್ ಅಲ್ಲಿ ಇದ್ದ ವಾಕಿ ಟಾಕಿ ತಗೊಂಡು ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾರೆ, ಆದ್ರೆ ಕನೆಕ್ಷನ್ ಎಲ್ಲ ಕಟ್ ಆಗೋಗಿದೆ. ಅವನಿಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಗನ್ ಸಿಗುತ್ತೆ. ಈಗ ಮಾರುತಿ ಬಲ್ಗಡೆ ನೋಡಿದ್ರೆ ಮೊಸಳೆ ಬೇರೆ ಇವ್ರ ಕಡೆನೆ ಬರ್ತಾ ಇದೆ. ಅವಾನಿ ಎಡಗಡೆ ನೋಡಿದ್ರೆ ಇನ್ನೊಂದು ಮೊಸಳೆ, ಡ್ರೈನೇಜ್ ಅಲ್ಲಿ ಇದ್ದ ಮೊಸಳೆ ಕೂಡ ಬಂದ್ಬಿಟ್ಟಿದೆ. ಈಗ ಒಟ್ಟು ಎರಡು ಮೊಸಳೆಗಳು ಜೀಪ್ ನ ಸುತ್ತುವರಿತವೆ. ಒಂದು ಮೊಸಳೆ ಅಂತೂ ಜೀಪ್ ಎದುರುಗಡೆ ಸ್ಟ್ರೈಟ್ ಆಗಿ ಹೋಗಿ ನಿಂತ್ಕೊಂಡು ಜೀಪ್ ಒಳಗಡೆ ಅಟ್ಯಾಕ್ ಮಾಡೋಕೆ ರೆಡಿ ಆಗ್ತಿದೆ. ಮೊಸಳೆ ಬೊಲೆರೋ ಒಳಗಡೆ ನುಗ್ಗಿ ಅಟ್ಯಾಕ್ ಮಾಡೋಕೆ ಮುಂದಾಗ್ತಿರೋದನ್ನ ನೋಡಿದ ಅವಾನಿ ತಕ್ಷಣ ಈಗ ತಪ್ಪಿಸ್ಕೊಳ್ಳೋಕೆ ಇರೋದು ಒಂದೇ ದಾರಿ ಅಂತ ಡಿಕ್ಕಿ ಗ್ಲಾಸ್ ಹೊಡೆದು ಆಚೆ ಹೋಗ್ಬಿಡೋಣ ಅಂತ ತುಂಬಾ ಸಲ ಹೊಡಿತಾಳೆ. ಆದ್ರೆ ಗ್ಲಾಸ್ ಬ್ರೇಕ್ ಮಾಡೋಕೆ ಆಗ್ತಿರಲ್ಲ. ಆಗ ರಿವಾಲ್ವರ್ ಇಂದ ಒಂದು ಬುಲೆಟ್ ಫೈರ್ ಮಾಡ್ತಾಳೆ. ಗ್ಲಾಸ್ ಹೋಲ್ ಆಗುತ್ತೆ. ತಕ್ಷಣ ಟಾರ್ಚ್ ಇಂದ ಹೊಡೆದು ಎಲ್ಲಾ ಚೂರ್ ಮಾಡ್ತಾಳೆ. ಮೊಸಳೆ ಬೇರೆ ಸೀದಾ ಬೊಲೆರೋ ಕಡೆ ಬರ್ತಾ ಇದೆ. ಅದನ್ನ ನೋಡಿ ಮಾರುತಿ ಕೂಡ ಹಿಂದೆ ಸೀಟ್ ಕಡೆ ಹೋಗೋಕೆ ಟ್ರೈ ಮಾಡ್ತಾನೆ. ಅವನಿ ಆ ರಾಡ್ ಹಿಡ್ಕೊಂಡು ನಿಂತಿದ್ದಾಳೆ. ಮೊಸಳೆ ಮುಂದೆಯಿಂದ ಬಂದು ಅಟ್ಯಾಕ್ ಮಾಡೇ ಬಿಡುತ್ತೆ. ಮಾರುತಿ ಹೇಗೋ ಹಿಂದೆ ಸೀಟ್ ಗೆ ಬಂದ್ಬಿಡ್ತಾನೆ. ಮೊಸಳೆ ತುಂಬಾ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಿದೆ. ಮಾರುತಿ ಸಾಧ್ಯವಾದಷ್ಟು ಒದ್ದು ಆಚೆ ತಳ್ಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಮೊಸಳೆ ಅವನ ಕಾಲಿಗೆ ಬಾಯಿ ಹಾಕಿ ಬಿಡುತ್ತೆ. ಮಾರುತಿಗೆ ಮೂವ್ ಆಗೋಕೆ ಆಗ್ತಿಲ್ಲ. ಅವನಿಗೆ ಮೊಸಳೆ ಮೇಲೆ ಫೈರ್ ಮಾಡು ಅಂತ ಕೂಗ್ಕೊಳ್ತಿರ್ತಾನೆ. ಆದ್ರೆ ಅವನಿ ಅಷ್ಟು ಈಸಿಯಾಗಿ ಗುರಿ ಇಡೋದಕ್ಕಾಗಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಮಾರುತಿ ಅಲ್ಗಾಡ್ತಿರ್ತಾನೆ. ಮಾರುತಿ ಅದನ್ನೇನು ಬಾಯಿ ಹಾಕೋಕೆ ಬಂದಾಗ ಕೆಳಗಡೆ ಬೆಂಡಾಗಿ ಶೂಟ್ ಮಾಡೋಕ್ ಹೇಳ್ತಾನೆ. ತಕ್ಷಣ ಅವಾನಿ ಭಯದಲ್ಲಿ ಮೊಸಳೆ ಬಾಯಿಗೆ ಫೈರ್ ಮಾಡ್ತಾಳೆ. ನರ್ವಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡಿದಾಗ ಒಂದು ಬುಲೆಟ್ ಡೀಸೆಲ್ ಟ್ಯಾಂಕ್ ಗೆ ಹೊಡೆದು ಕಾರ್ ಬರ್ಸ್ಟ್ ಆಗ್ಬಿಡುತ್ತೆ. ಆಗ ಇಬ್ರು ಮತ್ತೆ ನೀರೊಳಗಡೆ ಬೀಳ್ತಾರೆ. ಬೆಂಕಿ ತುಂಬಾ ದೊಡ್ಡದಾಗಿ ಹೊತ್ಕೊಂಡು ಜೀಪ್ ಒಳಗಡೆ ಇದ್ದ ಮೊಸಳೆ ಸತ್ತು ಹೋಗುತ್ತೆ. ಮಾರುತಿ ಉಸಿರಾಡೋಕ್ಕಾಗದೆ ಜಡಪಡಿಸ್ತಾ ಇರ್ತಾನೆ. ತುಂಬಾ ಹೆದ್ರ ಬಿಟ್ಟಿರ್ತಾನೆ. ಆಗ ಅವಾನಿ ಮಾರುತಿಗೆ ಧೈರ್ಯ ಹೇಳಿ, ನೋಡು ಇನ್ನೊಂದು ಮೊಸಳೆ ಇಲ್ಲೇ ಇದೆ, ನಾವು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇರೋದು ಒಂದೇ ದಾರಿ ಅಂದ್ರೆ ಅದು ಡ್ರೈನೇಜ್ ಮಾತ್ರ. ಇಬ್ರು ಡ್ರೈನೇಜ್ ಮುಖಾಂತರ ಹೋಗ್ಬಿಡೋಣ ನಡಿ ಅಂತ ಅವನನ್ನ ಎಳ್ಕೊಂಡು ಡ್ರೈನೇಜ್ ಒಳಗಡೆ ನುಗ್ತಿರ್ತಾರೆ. ಇನ್ನೇನು ಪೂರ್ತಿ ಕಾಲ್ಗಳು ಒಳಗಡೆ ಹೋಗ್ಬೇಕು ಅಷ್ಟರಲ್ಲಿ ಮೊಸಳೆ ಬಾಯಿ ಹಾಕಕ್ಕೆ ಬರುತ್ತೆ. ಆದ್ರೆ ಮಿಸ್ ಆಗುತ್ತೆ. ಮಾರುತಿ ಅಂತೂ ತುಂಬಾ ಇಂಜುರಿ ಆಗಿ ನಿಶಕ್ತಿ ಆಗ್ಬಿಟ್ಟಿದ್ದಾನೆ. ಆದ್ರೆ ಅವಾನಿ ನೋಡು ನಾವು ಹತ್ರ
ಬಂದ್ಬಿಟ್ಟಿದೀವಿ, ನಾನ್ ನೋಡಿದೀನಿ, ಇಲ್ಲೊಂದು ಎಕ್ಸಿಟ್ ಖಂಡಿತ ಇದೆ, ಖಂಡಿತ ನಾವ್ ಇಲ್ಲಿಂದ ಎಸ್ಕೇಪ್ ಆಗಬಹುದು, ನೀನ್ ಧೈರ್ಯವಾಗಿ ಸಹಕಾರ ಕೊಡು ಅಂತ ಹೇಳಿ ಕಷ್ಟಪಟ್ಟು ಎಕ್ಸಿಟ್ ಹತ್ರ ಬಂದು ಕ್ಯಾಪ್ ಇಂದ ಹೇಗೋ ಆಚೆ ಬರ್ತಾರೆ. ಆದ್ರೆ ಮಾರುತಿ ಕಾಲ್ ತಗೊಳಕೊಂಡ್ಬಿಡುತ್ತೆ. ಮೊಸಳೆ ಬೇರೆ ಹಿಮ್ಮೆಟ್ಟಿ ಬರ್ತಾ ಇದೆ. ಅವಾನಿ ಮಾರುತಿ ಗಾಲು ಬಿಡ್ಸೋಕೆ ತನ್ನ ಕೈಲಾದ ಎಲ್ಲಾ ಪ್ರಯತ್ನವನ್ನ ಮಾಡ್ತಿದ್ದಾಳೆ. ಏನೇ ಮಾಡಿದ್ರು ಆಗ್ತಿಲ್ಲ. ಮೊಸಳೆ ಕಾಲು ಹತ್ರನೇ ಬರ್ತಿದೆ. ಅಂತೂ ಹೇಗೋ ಕಷ್ಟಪಟ್ಟು ಕಾಲ್ ಬಿಡಿಸ್ಬಿಡ್ತಾಳೆ. ಮೊಸಳೆಯಿಂದ ಮಾರುತಿ ಕಾಲು ಜಸ್ಟ್ ಮಿಸ್ ಆಗುತ್ತೆ. ಆದ್ರೆ ಮಾರುತಿಗೆ ಕಾನ್ಶಿಯಸ್ ಇಲ್ಲ. ಅವಾನಿ ಸ್ವಿಮ್ಮಿಂಗ್ ಎಕ್ಸ್ಪೋರ್ಟ್ ಆದ್ರಿಂದ ಹೇಗೋ ಅವನನ್ನ ದಡ ಸೇರಿಸ್ತಾಳೆ. ಮಾರುತಿ ತುಂಬಾ ನೀರು ಕುಡಿದಿರೋದ್ರಿಂದ ಕಾನ್ಶಿಯಸ್ ಇರಲ್ಲ. ಅವಾನಿ ಎದೆ ಒತ್ತಿ ಒತ್ತಿ ನೀರು ಆಚೆ ಕಗ್ಸಿ ಪ್ರಜ್ಞೆ ಬರ್ಸ್ತಾಳೆ. ಅಂತೂ ಇಬ್ರು ಅಪಾಯದಿಂದ ಪಾರಾಗ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ.